ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು SK ಟಾಕ್ಸ್ ಸೆಲ್ಫ್ ನಾಲೆಡ್ಜ್ ಟಾಕ್ಸ್ ಇಂದ 32ನೇ ಉಪನ್ಯಾಸ ಬ್ರಹ್ಮಚರ್ಯ ಅದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಾರಾಯಣ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಈಗ ಬ್ರಹ್ಮಚರ್ಯ ಅಂದ್ರೆ ಏನು ಅಂತ ಪ್ರಶ್ನೆ. ಏನು ಬ್ರಹ್ಮಚರ್ಯ ಅಂದ್ರೆ? ಯಾರನ್ನ ನಾವು ಬ್ರಹ್ಮಚಾರಿಗಳು ಅಂತೀವಿ? ಮದ್ವೆ ಮಾಡ್ಕೊಳ್ದಲೆ ಹಾಗೆ ಇರೋಂತ ಬ್ರಹ್ಮಚಾರಿಗಳು ಅಂತೀವಿ. ಅಂದ್ರೆ ಬ್ರಹ್ಮಚಾರಿ ಅನ್ನೋದ್ರ ಅರ್ಥ ಇಲ್ಲಿ ಗುರುಜಿ ಡೀಟೇಲ್ ಆಗಿ ಹೇಳಿದ್ದಾರೆ. ಬ್ರಹ್ಮಚರ್ಯ ಅಂದ್ರೆ ಅರ್ಥ ಏನು? ಬ್ರಹ್ಮಚರ್ಯ ಅಂದ್ರೆ ಏನು ಪೂರ್ಣಿಮಾ? ಇದು ಸಾಮಾನ್ಯವಾದ ಅರ್ಥ ನೀವಿವಾಗ ಹೇಳಿದ್ದು ಅಲ್ವಾ? ನಾವು ಸಾಮಾನ್ಯವಾಗಿ ಕಲ್ಪನೆ ನಮ್ದು, ಮದ್ವೆ ಮಾಡ್ಕೊಳ್ಳದೆ ಇದ್ರೆ ಅವರು ಬ್ರಹ್ಮಚಾರಿಗಳು. ಆದ್ರೆ ಬ್ರಹ್ಮಚಾರಿ ಅಂದ್ರೆ ನಿಜವಾದ ಅರ್ಥ ಏನು? ಭಗವಂತನ ಕಡೆ ಗಮನ ಕೊಡಕ್ಕೆ ಹೋಗ್ತಿವಲ್ಲ, ಅದು ನಿಜವಾದ ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಬ್ರಹ್ಮನ ಕಡೆ ಗಮನವನ್ನ ಕೊಡೋದಿಕ್ಕೆ ಬ್ರಹ್ಮಚರ್ಯ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಬ್ರಹ್ಮ ಅಂದ್ರೆ ಭಗವಂತನ ಬಗ್ಗೆ ನಾವು ಗಮನವನ್ನ ಕೊಡೋದು, ಮನಸ್ಸು ಭಗವಂತನ ಕಡೆಗೆ ಹೋಗೋದು, ಅದಕ್ಕೆ ಬ್ರಹ್ಮಚರ್ಯ ಅಂತ. ಈಗ ಮದುವೆ ಮಾಡ್ಕೊಂಡಿಲ್ಲ ಆದ್ರೆ ಅವನ ಮನಸ್ಸು ಭಗವಂತನ ಕಡೆಗಿದ್ಯಾ? ಇಲ್ಲ, ಅವಾಗ ಅವನು ಬ್ರಹ್ಮಚಾರಿ ಅಲ್ಲ. ಈಗ ಎಷ್ಟೋ ಜನ ಸನ್ಯಾಸಿಗಳು ಸನ್ಯಾಸ ತಗೊಂಡ್ಬಿಟ್ಟಿರ್ತಾರೆ, ಆದ್ರೆ ಅವರ ಮನಸ್ಸು ಬ್ರಹ್ಮಚರ್ಯ ಆಚರಣೆಯಲ್ಲಿ ಇರಲ್ಲ. ಮನಸ್ಸು ಏನೇನೋ ಬೇರೆ ಭಾವನೆಗಳು ಎಲ್ಲ ಹೋಗಿರುತ್ತೆ, ಕಾಮನೆಗಳು ಹೋಗಿರುತ್ತೆ. ಎಷ್ಟೋ ಕೇಳಿದೀವಿ ನಾವು. ಅದು ಬ್ರಹ್ಮಚರ್ಯ ಅಲ್ಲ. ಸನ್ಯಾಸತ್ವ ಅಂದ್ರೆ ಅವನು ಬ್ರಹ್ಮಚರ್ಯ ಬಿಟ್ಟು ಬೇರೆ ಏನೂ ಇಲ್ಲ ಅವನಿಗೆ ಕೆಲಸ. ಅಂದ್ರೆ ಯಾವಾಗ್ಲೂ ಬ್ರಹ್ಮನ ಬಗ್ಗೆನೇ ಯೋಚನೆ ಮಾಡೋದಕ್ಕೆ, ಬೇರೆ ಏನು ತೊಂದರೆಗಳು ಬರಬಾರ್ದು ಅಂತ ಸನ್ಯಾಸ ತಗೋತಾರೆ, ಅದು ಬ್ರಹ್ಮಚರ್ಯ. ಆದ್ರೆ ನಾವು ಮದ್ವೆ ಮಾಡ್ಕೋತೀವೋ ಅಥವಾ ಮದ್ವೆ ಮಾಡ್ಕೊಳ್ಳಲ್ವೋ ಅದಕ್ಕೂ ಬ್ರಹ್ಮಚರ್ಯಕ್ಕೂ ಏನು ಸಂಬಂಧ ಇಲ್ಲ. ಬ್ರಹ್ಮಚರ್ಯ ಅಂದ್ರೆ ಯಾವಾಗಲೂ ನಮ್ಮ ಮನಸ್ಸು ಬ್ರಹ್ಮನಲ್ಲೇ ನಿಂತ್ಕೊಳ್ಳೋದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಇವಾಗ 4 ರೀತಿಯ ಆಶ್ರಮಗಳಿದೆ ನಮ್ಮ ಧರ್ಮದಲ್ಲಿ. ಏನೇನದು 4 ರೀತಿಯ ಆಶ್ರಮಗಳು? ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ. ಈ 4 ಆಶ್ರಮಗಳನ್ನು ಒಂದಾದ ಮೇಲೆ ಬಂದು ಜನ ಹಿಂದಿನ ಕಾಲದಲ್ಲಿ ತುಂಬಾ ಈ ತರಹ ನಡ್ಕೋತಾ ಇದ್ರು. ಈಗ ಅದೆಲ್ಲ ಏನಿಲ್ಲ. ಇವಾಗ ಯಾವಾಗ್ಲೂ ಗೃಹಸ್ಥಾಶ್ರಮನೇ, ಏನು ಬೇರೆ ಇಲ್ಲ. ಸನ್ಯಾಸಾಶ್ರಮನೂ ಇಲ್ಲ, ಆಮೇಲೆ ವಾನಪ್ರಸ್ಥನೂ ಇಲ್ಲ. ವಾನಪ್ರಸ್ಥ ಒಂದೊಂದ್ಸತಿ ಕಂಪಲ್ಸರಿ ವಾನಪ್ರಸ್ಥ ಆಗತ್ತೆ. ಮುದುಕರಾದ್ಮೇಲೆ ಯಾವ್ದೋ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ. ಅವಾಗ ವೃದ್ಧಾಶ್ರಮ ಅಂದ್ರೆ ಅದು ಆಶ್ರಮ, ಅಲ್ಲಿ ವಾನಪ್ರಸ್ಥಾಶ್ರಮ ಆಗತ್ತವ್ರಿಗೆ, ಅದು ಕಂಪಲ್ಸರಿ ಆಗ್ಬಿಡುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಒಂದೊಂದು ವಯಸ್ಸಲ್ಲಿ ಒಂದೊಂದು ಆಶ್ರಮದಲ್ಲಿ ಇರಬೇಕು ಅಂತ ಒಂದು ರೂಲ್ಸ್ ಮಾಡ್ಕೊಂಡಿದ್ರು. ಬ್ರಹ್ಮಚರ್ಯ ಆಶ್ರಮ ಯಾವಾಗಿರ್ತಿತ್ತು ಅವ್ರಿಗೆ? ಅದೇ ಚೈಲ್ಡ್ಹುಡ್ ಅಂದ್ರೆ 8 ವರ್ಷದ ತನಕ ಅವರು ತಂದೆ ತಾಯಿಗಳ ಜೊತೆಲಿ ಇರ್ತಾ ಇದ್ರು. 8 ವರ್ಷ ಆದ್ಮೇಲೆ
ಅವರಿಗೆ ಉಪನಯನ ಅಥವಾ ಮುಂಜಿ ಅಂತ ಮಾಡಿ ಅಲ್ಲಿ ಇದನ್ನ ಗಾಯತ್ರಿ ಮಂತ್ರದ ಉಪದೇಶ ಬ್ರಹ್ಮೋಪದೇಶ. ಮಾಡಿ, ನೀನು ಬ್ರಹ್ಮನ ಬಗ್ಗೆ ತಿಳ್ಕೋಪ ಅಂತ ಅವನ್ನ ಒಂದು ಗುರುಕುಲಕ್ಕೆ ಕಳಿಸ್ತಾ ಇದ್ರು, ವಿದ್ಯೆ ಕಲಿಯೋಕ್ಕೆ ಕಳಿಸ್ತಾ ಇದ್ರು. ಆಗ ವಿದ್ಯೆ ಅಂದ್ರೆ ಮುಖ್ಯವಾಗಿ ಅಧ್ಯಾತ್ಮ ವಿದ್ಯೆನೇ ವಿದ್ಯೆ. ಅಂದ್ರೆ ಅವಾಗ ವಿದ್ಯೆ ಕಲಿಬೇಕು ಅಂದ್ರೆ ಆಧ್ಯಾತ್ಮ ಜ್ಞಾನದ ಜೊತೆಗೆ ಬೇರೆ ವಿದ್ಯೆಗಳು, ಲೌಕಿಕ ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ರು. ಈಗ ಆಧ್ಯಾತ್ಮ ವಿದ್ಯೆನ ಹೇಳ್ಕೊಡೋದು ತಪ್ಪೇ ಹೋಗ್ಬಿಟ್ಟಿದೆ, ಪೂರ್ತಿ ಹೊಟ್ಟೋಗಿದೆ, ಇಲ್ವೇ ಇಲ್ಲ. ಯಾರಿಗೂ ಆಧ್ಯಾತ್ಮದ ವಿದ್ಯೆ ಬಗ್ಗೆ ಗೊತ್ತೇ ಇರಲ್ಲ. ಬ್ರಹ್ಮ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಅಲ್ಲಿ 8 ವರ್ಷದವರಿದ್ದಾಗ್ಲೇನೆ ಅದನ್ನ ಮಾಡ್ತಾ ಇದ್ರು. ಈಗ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅವರು ವಿದ್ಯೆ ಕಲಿಯಕ್ಕೆ ಗುರುಕುಲಕ್ಕೆ ಹೋಗ್ತಾರೆ. ಅವಾಗ ಅಲ್ಲಿ ಏನ್ ಮಾಡ್ತಾರೆ? ಗುರುಕುಲದಲ್ಲಿ ಯಾವ ತರಹ ಅವ್ರ ಜೀವನ ನಡೆಯುತ್ತೆ? ಗುರುಕುಲದಲ್ಲಿ ಒಂದು ಸನ್ಯಾಸಿ ತರ ಎಲ್ಲ ಲೌಕಿಕ ಸುಖಗಳಿಂದ ದೂರವಾಗಿರ್ತಾರೆ. ಈ ಅಲ್ಲಿ ಎಲ್ಲಾ ತನ್ನ ಕೆಲಸಗಳೆಲ್ಲ ಅವರೇ ನೋಡ್ಕೊಂಡು ಅವರ ಗುರುಗಳ ಸೇವೆಯನ್ನು ಮಾಡಿಕೊಂಡು ಕಲಿತಾರೆ. ಕರೆಕ್ಟ್. ಅಂದ್ರೆ ಅವರು ವಿದ್ಯೆ ಹೇಳ್ಕೊಡ್ತಾರೆ ಗುರುಗಳು, ಅದ್ರ ಜೊತೆಲಿ ಗುರುಗಳ ಸೇವೆ ಮಾಡ್ಬೇಕು, ಗುರುಗಳು ಹೇಳಿದ ಕೆಲಸಗಳನ್ನೆಲ್ಲ ಮಾಡ್ಬೇಕು, ಕರ್ಮಯೋಗ ಅದನ್ನು ಮಾಡ್ಬೇಕು. ಅದ್ರ ಜೊತೆಗೆ ಅವರು ಬ್ರಹ್ಮಚರ್ಯ ಅಂದ್ರೆ ಅವರು ಬ್ರಹ್ಮನಲ್ಲಿ ಗಮನ ಇಟ್ಕೊಳ್ಳೋದು, ಅಂದ್ರೆ ವಿದ್ಯೆನಲ್ಲಿ ಗಮನ ಇಟ್ಕೊಂಡು ವಿದ್ಯೆ ಕಲಿಯೋದು, ಇದನ್ನ ಮಾಡ್ಬೇಕಾಗಿ. ಈ ವಿದ್ಯೆ ಕಲಿಯೋದು ಒಂದು 16 ವರ್ಷದ ತನಕ ಅವರಿಗೆ ವಿದ್ಯೆನ ಕಲಿಸ್ತಾ ಇದ್ರು. ಇದಾದ್ಮೇಲೆ 16 ವರ್ಷ ಆದ್ಮೇಲೆ ಅವ್ರು ಏನ್ ಮಾಡ್ತಿದ್ರು? 16 ವರ್ಷ ಆದ್ಮೇಲೆ ಅವ್ರು ಬೇಕಾದ್ರೆ ಗೃಹಸ್ಥಾಶ್ರಮನ ಸ್ವೀಕರಿಸಬಹುದು. ಹಿಂದಿನ ಕಾಲದಲ್ಲಿ ಬೇಗನೆ ಮದ್ವೆ ಎಲ್ಲ ಮಾಡ್ಬಿಡ್ತಿದ್ರು. 16 ವರ್ಷ ಆದ್ಮೇಲೆ ಅವರು ವಿದ್ಯೆ ಕಲ್ತಿದ್ದು ಮುಗಿಯುತ್ತೆ, ವಾಪಸ್ಸು ತಂದೆ ತಾಯಿಗಳ ಇದಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿ ಮುಂದೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬಹುದು. ಯಾವ್ದಾದ್ರು ಉದ್ಯೋಗ ಮಾಡ್ತಾರೆ. ಉದ್ಯೋಗ ಮಾಡಿ ಅವರು ಮದುವೆ ಮಾಡ್ಕೊಳ್ಳೋ ವಯಸ್ಸು ಬಂದಾಗ ಮದುವೆ ಆಗಿ ಅಲ್ಲಿ ಆಶ್ರಮದಲ್ಲಿ ಕಾಲ ಕಳೀತಾರೆ. ಈ ಗೃಹಸ್ಥಾಶ್ರಮದಲ್ಲಿ ಕಾಲ ಹೆಂಗ್ ಕಳೀತಿದ್ರು ಅವರು ಹಿಂದಿನ ಕಾಲದಲ್ಲಿ? ಈಗೇನ್ ಮಾಡ್ತೀವಿ? ಗೃಹಸ್ಥಾಶ್ರಮ ಅಂದ್ರೆ ಯಾವಾಗ ನೋಡಿದ್ರು ಹೆಂಡತಿ, ಮಕ್ಕಳು, ಉದ್ಯೋಗ, ಇಷ್ಟೇ, ಇನ್ನೇನು ಬೇರೆ ಯೋಚನೆ ಮಾಡಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು? ಕರ್ಮಯೋಗ ಮಾಡ್ತಾರೆ. ಅವರು 4 ರೀತಿ ಯಜ್ಞಗಳನ್ನ ಮಾಡ್ತಾ ಇದ್ರು. ಗೃಹಸ್ಥಾಶ್ರಮದಲ್ಲಿ 5 ಪಂಚಯಜ್ಞಗಳನ್ನ ಅವರು ನಡೆಸ್ತಾ ಇದ್ರು. ಗೃಹಸ್ಥರು ಪಂಚಯಜ್ಞಗಳನ್ನ ಮಾಡ್ಲೇಬೇಕು ಅಂತ ಒಂದು ರೂಲ್ಸ್ ಇತ್ತವ. ಯಾವ್ದಾಯ್ದದು ಪಂಚಯಜ್ಞಗಳು? ಪಿತೃಯಜ್ಞ, ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಬಿಟ್ಟು ಏನಪ್ಪಾ ಮಾಡ್ತೀರಾ? ಫಸ್ಟ್ ಪೂಜೆ, ದೇವಯಜ್ಞ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯ ಯಜ್ಞ, ಋಷಿ ಯಜ್ಞ. ಪಿತೃಯಜ್ಞ. ಇವಾಗ ದೇವಯಜ್ಞ ಅಂದ್ರೆ ದೇವರ ಪೂಜೆ ಪುನಸ್ಕಾರ ಮಾಡೋದು. ಹಿಂದಿನ ಕಾಲದಲ್ಲಿ ಹೋಮ ಹವನ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಪಿತೃಯಜ್ಞ ಅಂದ್ರೆ ನಮ್ಮ ಪಿತೃಗಳಿಗೆ, ಅವರಿಗೆ ನಾವು ಗೌರವ ಸೂಚಿಸೋದು. ಮನುಷ್ಯ ಯಜ್ಞ, ಮನುಷ್ಯರು ಅಂದ್ರೆ ಬೇರೆ ಎಲ್ಲ ಮನುಷ್ಯರಿಗೆ ಸೇವೆ ಮಾಡೋದು, ಅವ್ರಿಗೇನಾದ್ರೂ ಕಷ್ಟ ಇದ್ರೆ ಅದನ್ನ ಪರಿಹಾರ ಮಾಡಕ್ಕೆ ಸಹಾಯ ಮಾಡೋದು, ಇದು ಮನುಷ್ಯ ಯಜ್ಞ. ಋಷಿ ಯಜ್ಞ ಅಂದ್ರೆ ನಮ್ಗೆ ಇವಾಗ ಏನೋ ಒಂದು ವಿದ್ಯೆ ಹೇಳ್ಕೊಟ್ಟಿರ್ತಾರೆ, ಋಷಿಗಳ ಕಾಲದಿಂದ ತಾನೇ ವಿದ್ಯೆ ಬಂದಿರೋದು. ನಮಗೆ ವಿದ್ಯೆ ಕೊಟ್ಟ ಗುರುಗಳು, ಋಷಿಗಳು, ಇವರನ್ನೆಲ್ಲ ನಾವು ಗೌರವ ಕೊಡೋದು ಋಷಿ ಯಜ್ಞ. ಆಮೇಲೆ ಪಶುಯಜ್ಞ ಅಂದ್ರೆ ಪ್ರಾಣಿಗಳಿಗೆ. ಇವಾಗ ನಾವು ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ನೀರಿಡ್ತೀವಿ ಹೊರಗಡೆ, ಪ್ರಾಣಿ ಯಾವ್ದಾದ್ರು ಬಂದ್ರೆ ಹಸು, ನಾಯಿ, ಅದಕ್ಕೇನಾದ್ರೂ ಒಂದು ಆಹಾರ ಕೊಡ್ತೀವಿ. ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಹಸುಗಳನ್ನ ಮನೇಲೆ ಸಾಕಿರ್ತಿದ್ರು, ಅದಕ್ಕೆಲ್ಲ ಪೂಜೆ ಮಾಡ್ತಿದ್ರು, ಅದಕ್ಕೆ ಒಳ್ಳೊಳ್ಳೆ ಆಹಾರ ಕೊಟ್ಟು ನೋಡ್ಕೋತಾ ಇದ್ರು. ಅದು ಪಶು. ಮನೇಲಿ ಸಾಕಿರೋದೊಂದೇ ಅಲ್ಲ, ಹೊರಗಡೆ ಬೀದಿಲೂ ಇರುತ್ತೆ ಪ್ರಾಣಿಗಳು, ಅದಕ್ಕೇನಾದ್ರೂ ತೊಂದರೆ ಆದಾಗ ಅದನ್ನ ನೋಡ್ಕೊಳ್ಳೋದು, ಅದಕ್ಕೇನಾದ್ರೂ ಒಂದು ಸಹಾಯ ಮಾಡೋದು, ಅದನ್ನು ಕೂಡ ಪಶು ಯಜ್ಞದಲ್ಲಿ ಬರುತ್ತೆ. ಇದನ್ನೆಲ್ಲ ಮಾಡ್ಕೊಂಡು ಅವರು ಗೃಹಸ್ಥರು
ಜೀವನ ಮಾಡ್ಬೇಕಿತ್ತು. ಬರೀ ಬೇಕಾಬಿಟ್ಟಿ ಹೆಂಗೋ ಒಂದು ಜೀವನ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅವರು. ಅಂದ್ರೆ ಇಲ್ಲಿ ಕೂಡ ಈ ಎಲ್ಲ ಧರ್ಮ ಯಜ್ಞಗಳ ಮೂಲಕ ಅವರ ಮನಸ್ಸು ಏನಾಗ್ತಿತ್ತು, ಶುದ್ಧಿ ಆಗ್ತಿತ್ತು. ಈ ಯಜ್ಞಗಳನ್ನ ಸರಿಯಾಗಿ ಪರಿಪಾಲಿಸೋದ್ರಿಂದ ಅವ್ರ ಮನಸ್ಸು ಶುದ್ಧಿ ಆಗ್ಬಿಟ್ಟು ಅಲ್ಲಿ ಅವರಿಗೆ ದೇವರ ಬಗ್ಗೆ, ಬ್ರಹ್ಮನ ಬಗ್ಗೆ ಗಮನ ಹೋಗಕ್ಕೆ ಅವಕಾಶ ಆಗ್ತಾ ಇತ್ತು. ಹಾಗಾಗ್ಬಿಟ್ಟು ಅವ್ರು ಎಷ್ಟೋ ಜನ ಗೃಹಸ್ಥಾಶ್ರಮ ಆದ್ಮೇಲೆ, ಗೃಹಸ್ಥಾಶ್ರಮದಲ್ಲೇ ಅವರು ಬ್ರಹ್ಮನ ಬಗ್ಗೆ ಅವರು ವಿದ್ಯೆ ಕಲಿಯುವಾಗಲೇ ಬ್ರಹ್ಮಜ್ಞಾನ ಪಡ್ಕೊಂಡಿರ್ತಾರೆ, ಆತ್ಮಜ್ಞಾನ ಪಡ್ಕೊಂಡೇ ಬಂದಿರ್ತಾರೆ. ಗೃಹಸ್ಥಾಶ್ರಮದಲ್ಲೂ ಅದನ್ನ ಮತ್ತೆ ಮುಂದುವರಿಸ್ತಾರೆ, ಬ್ರಹ್ಮನ ಬಗ್ಗೆನೆ ತಿಳ್ಕೋತಾರೆ, ಯೋಚನೆ ಮಾಡ್ತಾರೆ. ಅಂದ್ರೆ ಎಲ್ಲಾನು ಸರ್ವಂ ಖಲ್ವಿದಂ ಬ್ರಹ್ಮ. ನೀನ್ ಪಶು ಯಜ್ಞ ಮಾಡ್ತೀಯಾ, ದೇವ ಯಜ್ಞ ಮಾಡ್ತೀಯಾ, ಪಿತೃಯಜ್ಞ ಮಾಡ್ತೀಯಾ, ಋಷಿ ಯಜ್ಞ, ಎಲ್ಲದರಲ್ಲೂ ನಾವು ಎಲ್ಲರಲ್ಲೂ ದೇವರನ್ನ ಕಾಣ್ಕೊಂಡು ಮಾಡೋದಿಕ್ಕೆ, ಸೇವೆ ಮಾಡೋದಿಕ್ಕೆ ಯಜ್ಞ ಅಂತಾರೆ. ಅದನ್ನ ಅವ್ರು ಮಾಡಿ ಅವರ ಚಿತ್ತನ, ಮನಸ್ಸನ್ನ ಶುದ್ಧಿ ಮಾಡ್ಕೋತಾರೆ. ಇದಾದ ಮೇಲೆ ಏನ್ ಮಾಡ್ತಾ ಇದ್ರು, ಇನ್ನೊಂದು ಆಶ್ರಮ, ಅದು ವಾನಪ್ರಸ್ಥ. ವಾನಪ್ರಸ್ಥಾಶ್ರಮ ಅಂದ್ರೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ರಾಜರು ಅವರೆಲ್ಲ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬಿಡ್ತಿದ್ರು. ಅಂದ್ರೆ ಅವರಿಗೆ ರಾಜ್ಯ ಆಳಿ ಎಷ್ಟೊಂದು ಟೆನ್ಷನ್ ಎಲ್ಲ ಇರುತ್ತೆ. ರಾಜ್ಯ ಆಳುವಾಗ ಪಕ್ಕದ ರಾಜರು ಯುದ್ಧಕ್ಕೆ ಬರ್ತಾರೆ, ಅವ್ರನ್ನೆಲ್ಲ ನೋಡ್ಕೋಬೇಕು, ಯುದ್ಧ ಮಾಡಿ ಗೆಲ್ಬೇಕು. ಆಮೇಲೆ ದೇಶದಲ್ಲಿ ಏನಾದ್ರೂ ತೊಂದರೆಗಳು ಬರುತ್ತೆ, ಕ್ಷಾಮ ಬರುತ್ತೆ, ಅದನ್ನ ಜನರಿಗೆಲ್ಲ ಏನು ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಬೇಕು. ಇದೆಲ್ಲಾನು ಅವ್ರಿಗೆ ತುಂಬಾ ಕೆಲ್ಸಗಳಿರುತ್ತೆ. ಹಾಗಾಗ್ಬಿಟ್ಟು ಅವ್ರಿಗೆ ಈ ಆತ್ಮಜ್ಞಾನದ ಕಡೆಗೆ ಗಮನ ಕೊಡೋಕೆ ಅಷ್ಟು ಸಾಧ್ಯ ಆಗಿರಲ್ಲ. ಅದರಿಂದ ಅವರು ಸೆಪರೇಟ್ ಆಗಿ ವಾನಪ್ರಸ್ಥಾಶ್ರಮ ಅಂತ ಹೋಗ್ತಾ ಇದ್ರು. ಅಂದ್ರೆ ವಾನಪ್ರಸ್ಥಾಶ್ರಮ ಅಂದ್ರೆ ತಮ್ಮ ಊರು, ತಮ್ಮ ರಾಜ್ಯ, ತಮ್ಮ ಮನೆ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ಬಿಟ್ಟು, ಕಾಡಿನಲ್ಲಿ ಒಂದು ಆಶ್ರಮ ಕಟ್ಕೊಂಡು ಅಲ್ಲಿ ಇದ್ಬಿಟ್ಟು ಅಲ್ಲಿ ತಪಸ್ ಮಾಡೋದು, ಧ್ಯಾನ ಮಾಡೋದು, ಅದನ್ನ ಮಾಡಿಕೊಂಡು ಅವರು ಬ್ರಹ್ಮನ ಬಗ್ಗೆ ತಿಳ್ಕೊಳಕ್ಕೆ, ಅವನಲ್ಲಿ ಒಂದಾಗೋಕೆ ಪ್ರಯತ್ನ ಪಡ್ತಾರೆ. ಇದಕ್ಕೆ ರಿಟೈರ್ಡ್ ಲೈಫ್ ಅಂತಾರೆ. ರಿಟೈರ್ಡ್ ಆದ್ಮೇಲೆ ಏನ್ ಕೆಲಸ ಇರುತ್ತೆ, ಆ ತರಹ ಅವರು ಆ ಕೆಲಸದಿಂದ ರಿಟೈರ್ಮೆಂಟ್ ತಗೊಂಡು ಕಾಡಿಗೆ ಹೊರಟೋಗ್ತಿದ್ರು. ಅದಾದ್ಮೇಲೆ ಇನ್ನೂ ಅವರಿಗೆ ಇನ್ನೂ ಜಾಸ್ತಿ ನಾನು ಬ್ರಹ್ಮನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದಾಗ ಸನ್ಯಾಸಾಶ್ರಮ ತಗೊಳ್ತಿದ್ರು. ಅಂದ್ರೆ ಸನ್ಯಾಸಿಗಳಿಗೆ ಬೇರೆ ಏನು ಕೆಲಸ ಇರಲ್ಲ, ಗೃಹಸ್ಥರಿಗಾದ್ರೆ ಬೇರೆ ಎಲ್ಲ ಜವಾಬ್ದಾರಿಗಳಿರುತ್ತೆ. ಸನ್ಯಾಸಾಶ್ರಮ ಆದ್ರೆ ಅವರು ಏನು ಜವಾಬ್ದಾರಿ ಇರಲ್ಲ ಅವರಿಗೆ. ಅವರು ಬರೀ ಬ್ರಹ್ಮನ ಯೋಚನೆಯಲ್ಲೇ ಇದ್ದು, ಅವರು ಅಡಿಗೆ ತಿಂಡಿನೂ ಕೂಡ ಅವರೇನು ಮಾಡ್ಕೊಳ್ಳಲ್ಲ, ಭಿಕ್ಷೆ ಬೇಡ್ಕೊಂಡು ಅದನ್ನ ಊಟ ಮಾಡ್ಕೊಂಡು ಅವರು ಇರ್ತಾರೆ. ಹೀಗಾಗ್ಬಿಟ್ಟು ಸನ್ಯಾಸಾಶ್ರಮ ತಗೋತಾರೆ. ಸನ್ಯಾಸ ಅಂದ್ರೆ ಒಂದು ಅರ್ಥ ಕೊಟ್ಟಿದ್ದಾರೆ. ಏನ್ ಹೇಳಿ ಅರ್ಥ? ಸನ್ಯಾಸ ಅಂದ್ರೆ ಸಮ್ಯಕ್ ನ್ಯಾಸ ಅಂತ. ಸಮ್ಯಕ್ ಅಂದ್ರೆ ಸರಿಯಾದ, ನ್ಯಾಸ ಅಂದ್ರೆ ಠೇವಣಿ ಇಡೋದು. ಇವಾಗ ನಾವು ದುಡ್ಡನ್ನ ಬ್ಯಾಂಕಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಇಡ್ತೀವ, ತಗೊಂಡು ಹೋಗ್ಬಿಟ್ಟು. ಅದು ಯಾತಕ್ಕೆ? ಫಿಕ್ಸೆಡ್ ಡಿಪಾಸಿಟ್ ಇಟ್ರೆ ಅದು ಖರ್ಚಾಗಲ್ಲ, ಸೇಫ್ ಆಗಿರುತ್ತೆ ಅಲ್ವಾ. ನಾವು ಸುಮ್ಮನೆ ಈ ಕರೆಂಟ್ ಅಕೌಂಟು ಅಥವಾ ಇದ್ರಲ್ಲೆಲ್ಲ SBI ಅಕೌಂಟಲ್ಲಿ ಇಟ್ರೆ ತರ್ತೀವಿ, ಖರ್ಚೆ ಮಾಡ್ಬಿಡ್ತೀವಿ, ಖಾಲಿ ಆಗೋಗುತ್ತೆ ದುಡ್ಡು. ಫಿಕ್ಸೆಡ್ ಡಿಪಾಸಿಟ್ ಇಟ್ರೆ ಏನಾಗುತ್ತೆ, ಅದು ಅಲ್ಲಿ ಸೇಫ್ ಆಗಿರುತ್ತೆ. ಹಾಗೆ ಸಮ್ಯಕ್ ನ್ಯಾಸ ಅಂದ್ರೆ ನಮ್ಮ ಮನಸ್ಸನ್ನ ಯಾವಾಗ್ಲೂ ಸರಿಯಾದ ಕಡೆ ಠೇವಣಿ ಮಾಡ್ಬೇಕು, ಸರಿಯಾದ ಕಡೆ ಇಡಬೇಕು. ಅದು ಯಾವುದು ಸರಿಯಾದ ಕಡೆ? ಮನಸ್ಸನ್ನ ಎಲ್ಲಿಡ್ಬೇಕು? ಭಗವಂತನಲ್ಲಿ. ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸೋದಕ್ಕೆ ಸನ್ಯಾಸ ಅಂತ ಹೆಸರು. ಸನ್ಯಾಸ ಅಂದ್ರೆ ಯಾವುದೋ ಒಂದು ಕಾವಿ ಬಟ್ಟೆ ಹಾಕೊಂಡ್ಬಿಡೋದು, ಮನೆ ಬಿಟ್ಟು ಹೊಟ್ಟೋಗೋದು, ಹಿಮಾಲಯ ಪರ್ವತಕ್ಕೆ ಹೊಟ್ಟೋಗೋದು, ಅಲ್ಲಿ ಕೂತ್ಕೊಂಡು ಯಾವುದೋ ಗುಹೆಯಲ್ಲಿ ತಪಸ್ ಮಾಡೋದು, ಅದಲ್ಲ. ಅದೆಲ್ಲ ನೀವು ಮಾಡ್ಕೋಬಹುದು ಜೊತೆಗೆ. ಆದರೆ ಮೊದಲು ನಮ್ಮ ಮನಸ್ಸು ಭಗವಂತನಲ್ಲಿ ಒಂದಾಗಬೇಕು, ಭಗವಂತನಲ್ಲೇ ಇರಬೇಕು. ಅದು ಸಮ್ಯಕ್ ನ್ಯಾಸ ಅಂತ ಹೇಳಿದ್ರೆ ಸನ್ಯಾಸ. ಹಾಗೆ ಸನ್ಯಾಸಿಗಳ ಮನಸ್ಸು ಯಾವಾಗಲೂ ಭಗವಂತನಲ್ಲಿ ಒಂದಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಭಗವಂತನಲ್ಲಿ ಒಂದಾಗಿರುತ್ತದೆ. ಈ ರೀತಿ 4 ರೀತಿಯ ಆಶ್ರಮಗಳಿದೆ. ಅದರಲ್ಲಿ
ಬ್ರಹ್ಮಚರ್ಯದ ಬಗ್ಗೆ ಇವರು ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ಬ್ರಹ್ಮಚರ್ಯಾಶ್ರಮ ತುಂಬಾ ಇಂಪಾರ್ಟೆಂಟು. ವಿದ್ಯೆ ಕಲಿಯುವಾಗ ಯಾತಕ್ಕೆ ಮದ್ವೆ ಮಾಡಲ್ಲ ಹೇಳಿ? ಮದ್ವೆ ಮಾಡಿದ್ರೆ ನಮ್ಗೆ ಬೇರೆ ಕಡೆ ಗಮನಗಳು ಹೊರಟೋಗುತ್ತೆ. ವಿದ್ಯೆ ಕಲಿಯುವಾಗ ವಿದ್ಯೆನಲ್ಲೇ ಪೂರ್ತಿ ಗಮನ ಇರಬೇಕು. ಆದ್ರಿಂದ ವಿದ್ಯೆ ಕಲಿಯುವಾಗ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇದ್ಕೊಂಡು ವಿದ್ಯೆನ ಕಲಿತ್ರೆ ಅವನು ಒಳ್ಳೆಯ ಜ್ಞಾನವನ್ನ ಪಡಿತಾನೆ. ಆಮೇಲೆ ಚಿಕ್ಕ ವಯಸ್ಸಲ್ಲೇ ಈ ಬ್ರಹ್ಮ ಜ್ಞಾನದ ಬಗ್ಗೆ ಇರೋದ್ರಿಂದ ಅವರಿಗೆ ಅವಾಗ್ಲಿಂದನೇ ನಾನು ಯಾರು, ನಾನು ಯಾತಕ್ಕಿದ್ದೀನಿ ಇಲ್ಲಿ, ಏನಕ್ಕೆ ಬಂದಿದ್ದೀನಿ, ನನ್ನ ಗುರಿ ಏನು ಅಂತ ಅವರಿಗೆ ಗೊತ್ತಿರುತ್ತೆ. ನನ್ನ ಗುರಿ, ಜೀವನದ ಮುಖ್ಯ ಗುರಿ ಏನು? ಆತ್ಮಜ್ಞಾನ ಪಡೆಯೋದು. ಇದೆಲ್ಲ ಮಿಕ್ಕಿದ್ದ ಕೆಲಸಗಳು, ಉದ್ಯೋಗಗಳು, ವಿದ್ಯೆ ಎಲ್ಲ ನಮ್ಮ ಹೊಟ್ಟೆ ಹೊರ್ಕೊಳ್ಳೋಕೆ. ಆದರೆ ನನ್ನ ಮುಖ್ಯವಾದ ಗುರಿ ಆತ್ಮಜ್ಞಾನ ಪಡೆಯೋದು ಅಂತ. ಆಮೇಲೆ ಮೋಕ್ಷವನ್ನ ಪಡೆಯೋದೇ ನನ್ನ ನಿಜವಾದ ಗುರಿ. ಅದಕ್ಕೆ ನಾವೇನ್ ಮಾಡ್ಬೇಕು? ಧರ್ಮದ ಮೂಲಕ ಜೀವನ ಮಾಡ್ಬೇಕು. ಈಗ ನಮ್ದ್ರಲ್ಲಿ 4 ಇದು ಹೇಳ್ತಾರೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ರೀತಿಯಿಂದ ಜೀವನ ಮಾಡಬೇಕು. ಧರ್ಮ ಫಸ್ಟ್ ಇಟ್ಟಿದ್ದಾರೆ. ಯಾಕೆ? ಧರ್ಮದಿಂದ ನಾವು ಏನನ್ನೇ ಪಡ್ಕೊಂಡ್ರು ಧರ್ಮದಿಂದ ಪಡ್ಕೋಬೇಕು. ಕಾಮ ನೆಕ್ಸ್ಟ್. ಕಾಮಕ್ಕೋಸ್ಕರನೇ ನಾವು ಉದ್ಯೋಗ ಮಾಡೋದು, ಹಣ ಸಂಪಾದಿಸೋದು. ಆದ್ರೆ ಅದನ್ನ ಧರ್ಮದಿಂದ ಮಾಡು ಅಂತ ಧರ್ಮನ ಮೊದಲಿಟ್ಟಿದೆ. ಧರ್ಮ. ಅರ್ಥ ಸಂಪಾದಿಸೋದು. ಅರ್ಥ ಅಂದ್ರೆ ಹಣ, ದುಡ್ಡನ್ನ ಸಂಪಾದಿಸೋದನ್ನ ಧರ್ಮದಿಂದ ಮಾಡಬೇಕು. ಕಾಮ, ನಮ್ಮ ಕಾಮನೆಗಳು, ನಮ್ಗೆ ಏನೇನೋ ಆಸೆಗಳಿರುತ್ತೆ, ಅದನ್ನೆಲ್ಲ ಪೂರೈಸ್ಕೊಳ್ಳೋದು ಕೂಡ ನೀನು ಧರ್ಮ ಮಾರ್ಗದಲ್ಲೇ ಪೂರೈಸ್ಕೋ. ಹೀಗೆ ಮಾಡ್ತಾ ಇದ್ರೆ ಆಗ ನಿನಗೆ ಮೋಕ್ಷ ಕಟ್ಟಿಟ್ಟ ಬುದ್ಧಿ. ಅದರಿಂದ ಮೋಕ್ಷನ ಪಡಿಬೇಕು ಅಂದ್ರೆ ಧರ್ಮ, ಅರ್ಥ, ಕಾಮ. ಧರ್ಮದಿಂದ ನಡ್ಕೊಂಡು ನಮ್ಮ ಅರ್ಥ ಸಂಪಾದನೆ ಮಾಡಿ ಅದನ್ನ ಒಳ್ಳೊಳ್ಳೆ ಉದ್ದೇಶಗಳಿಗೆ ಖರ್ಚು ಮಾಡಿದ್ರೆ, ಉಪಯೋಗಿಸಿದ್ರೆ ಆಗ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇದು ನಮಗೆ ಈ ಬ್ರಹ್ಮಚರ್ಯ ಆಶ್ರಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದಾಗುತ್ತೆ. ಏನಾದ್ರೂ ಡೌಟ್ಸ್ ಇದೆಯಾ? ಇಲ್ಲವಾ? ಇನ್ನು ನೆಕ್ಸ್ಟ್ ಟಾಕು ಮೌನದ ಬಗ್ಗೆ. ಯಾವಾಗಾದ್ರೂ ಮೌನವಾಗಿರೋಕ್ ಪ್ರಯತ್ನ ಪಟ್ಟಿದ್ದೀರಾ? ಅದು ಪ್ರಯತ್ನ ಪಡ್ತಾ ಇರ್ತೀವಿ ಮ್ಯಾಮ್, ಆದ್ರೆ ಆಗದೇ ಇಲ್ಲ. ಹೋಗ್ಲಿ, ಮೇಲ್ಗಡೆ ನಾವೇನೋ ಮೌನವಾಗಿರ್ಬೋದು. ಈಗ ಯಾರ ಹತ್ರನೋ ಜಗಳ ಆಡ್ಬಿಟ್ಟಿರ್ತೀವಿ, ಅವಾಗ ನಾವು ಮಾತೇ ಆಡಲ್ಲ, ಮೌನವಾಗಿರ್ತೀವಿ. ಆದ್ರೆ ನಮ್ಮ ಮನಸ್ಸು ಮೌನವಾಗಿರುತ್ತ ಅವಾಗ? ಇರಲ್ಲ. ನಾವು ಯಾರ ಜಗಳಾಡಿರ್ತೀವೋ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರುತ್ತದು. ಮನಸ್ಸು ಮೌನವಾಗಿರೋಕ್ ಸಾಧ್ಯನೇ ಇಲ್ಲ. ಮೌನ ಅಂದ್ರೆ ಸರಿಯಾದ ಅರ್ಥ ಏನು? ಮೌನ ಅಂದ್ರೆ ಬರೀ ಬಾಹ್ಯವಾಗಿ ಬಾಯಿಂದ ಮಾತಾಡೋದನ್ನ ನಿಲ್ಸೋದಲ್ಲ, ಮನಸ್ಸು ಮೌನವಾಗಬೇಕು. ಮನಸ್ಸಿನಲ್ಲಿ ಬೇರೆ ಬೇರೆ ಯೋಚನೆಗಳೆಲ್ಲ ಬರೋದು ನಿಲ್ಲಬೇಕು. ಅದು ನಿಜವಾದ ಅರ್ಥ ಮೌನ. ರಮಣ ಮಹರ್ಷಿಗಳು ಯಾವಾಗಲೂ ಒಂದು ಹೇಳ್ತಾರೆ, ಯಾರಾದ್ರೂ ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಏನಾದ್ರೂ ನಮಗೆ ಇದು ಕೊಡಿ, ಉಪದೇಶ ಕೊಡಿ ಅಂತ ಕೇಳಿದ್ರೆ ಸುಮ್ಮನೆ ಇರು ಅಂತ ಹೇಳ್ಬಿಡ್ತಾರಂತೆ. ಹೆಂಗ್ ಸುಮ್ಮನೆ ಇರೋದು? ನಮಗ್ ಸುಮ್ಮನೆ ಇರಕ್ ಆಗೋದೇ ಇಲ್ವಲ್ಲ. 1 ನಿಮಿಷ ಸುಮ್ಮನಿರ್ತೀವ ನಾವು? ಇಲ್ಲ, ಏನಾದ್ರೂ ಮಾಡ್ಬೇಕು. ಏನು ಕೆಲ್ಸನೇ ಇಲ್ವಲ್ಲ ಇವತ್ತು, ಅಯ್ಯೋ ಟೈಮೇ ಪಾಸ್ ಆಗ್ತಿಲ್ಲ, ಅಟ್ಲೀಸ್ಟ್ ಒಂದು ಸೀರಿಯಲ್ ಆದ್ರೂ ನೋಡ್ಬೇಕು, ಅಟ್ಲೀಸ್ಟ್ ಒಂದು ಹಾಡು ಕೇಳಬೇಕು, ಇಲ್ದೆ ಹೋದ್ರೆ ಒಂದ್ ಸ್ವಲ್ಪ ದೂರ ಎಲ್ಲಾದ್ರೂ ವಾಕಿಂಗ್ ಹೋಗ್ಬೇಕು, ಇಲ್ದ್ರೆ ಸಿನಿಮಾಕ್ ಹೋಗ್ಬೇಕು, ಏನಾದ್ರೂ ಕೆಲಸ ಮಾಡ್ಬೇಕು. ಇಲ್ದೇ ಇರೋದೆಲ್ಲ ಹುಡುಕೊಂಡು ಮಾಡ್ತೀವಿ ಬೇಕಾದ್ರೆ. ಅಯ್ಯೋ ಇವತ್ತು ಏನು ಕೆಲಸ ಇಲ್ಲ, ಮನೆ ಕ್ಲೀನ್ ಮಾಡ್ಬಿಡ್ನ, ಮನೆ ಕ್ಲೀನ್ ಮಾಡ್ಬಿಡ್ತೀವಿ. ಇಲ್ದಿರೋ ಒಂದ್ ರಾಶಿ ಬಟ್ಟೆ ತಂದು ಒಗದ್ ಬಿಡ್ತೀವಿ. ಇಲ್ದೇ ಇರೋದೆಲ್ಲ ಹೊತ್ಕೊಂಡ್ಬಂದು ಹೋಗುದು. ಎಂತೂ ನಮಗ್ ಸುಮ್ಮನಿರಕ್ಕಾಗಲ್ಲ. ಸುಮ್ಮನೆ ಇರೋದು ಅಂದ್ರೆ ಬರೀ ಬಾಹ್ಯ ಚಟುವಟಿಕೆಯಲ್ಲ, ನಮ್ಮ ಮನಸ್ಸು ಮೌನವಾಗಬೇಕು ಅಂತ ರಮಣ ಮಹರ್ಷಿಗಳು ಹೇಳ್ತಾ ಇದ್ರು. ಅದು ಹೇಗೆ ಅಂತ ಕೇಳಿದ್ರೆ, ನೀನ್ ಯಾರು ಅಂತ ಪ್ರಶ್ನೆ ಮಾಡ್ಕೋ ಅಂತ ಹೇಳ್ತಾ ಇದ್ರಂತೆ. ನಾನ್ ಯಾರು ಅಂತ ಪ್ರಶ್ನೆ ಬಂದ್ರೆ, ನಾನು ಯಾರು? ನಾವು ಬರೀ ನಾನ್ ಯಾರು ಅಂತ ತಕ್ಷಣ ನಮ್ಗೆ ಬೇಕಾದಷ್ಟು ಉತ್ತರಗಳು ಬರುತ್ತೆ. ಬೇಕಾದಷ್ಟು ನಾನುಗಳಿದೀವಿ ನಾವು, ಅಲ್ವಾ? 1 2 ಎಷ್ಟು ನಾನುಗಳು. ಆ ನಾನುಗಳಲ್ಲ, ನಿಜವಾದ ನೀನ್ ಯಾರು ಅಂತ ಯೋಚನೆ ಮಾಡು. ಅದೊಂದೇ ಯೋಚನೆ ಇರ್ಬೇಕು ತಲೆನಲ್ಲಿ.
ಆವಾಗ ಮನಸ್ಸು ಮೌನವಾಗುತ್ತೆ, ಬೇರೆ ಯೋಚನೆಗಳೆಲ್ಲ ದೂರ ಹೋಗುತ್ತೆ. ನಾನು ಯಾರು ಅಂತ ತಿಳ್ಕೊಳಕ್ ಪ್ರಯತ್ನ ಪಡು, ಅದ್ರ ಬಗ್ಗೆ ಯೋಚನೆ ಮಾಡು, ಆಮೇಲೆ ಸುಮ್ಮನೆ ಕೂತ್ಕೋ, ಸುಮ್ಮನೆ ಇರು. ಬಾಹ್ಯದಲ್ಲಿ ನೀನ್ ಏನಾದ್ರೂ ಕೆಲಸ ಮಾಡ್ತಿರೋ, ಆದ್ರೆ ಮನಸ್ಸು ಮಾತ್ರ ಯಾವಾಗ್ಲೂ ನಾನು ಯಾರು ಅಂತ ಕಂಡು ಹಿಡ್ಕೊಳಕ್ಕೆ ಪ್ರಯತ್ನ ಪಡಬೇಕು. ನಾನು ಯಾರು ಅಂತ ನನಗೆ ಗೊತ್ತಾದ ತಕ್ಷಣ ನಾವು ಅದರಲ್ಲೇ ಸಮ್ಯಕ್ ನ್ಯಾಸ, ಅದರಲ್ಲೇ ಇರಬೇಕು. ಇದ್ಬಿಟ್ಟು ಬಾಹ್ಯದಲ್ಲಿ ನೀನು ಏನಾದ್ರೂ ಚಟುವಟಿಕೆ ಮಾಡಬಹುದು, ಅದಕ್ಕೂ ಮನಸ್ಸಿನ ಮೌನಕ್ಕೂ ಸಂಬಂಧ ಇದೆ. ಹೊರಗಡೆ ಕೆಲಸಗಳು ಬೇಕಾದಷ್ಟು ಇರುತ್ತೆ, ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾವು, ನಮ್ಮ ಜೀವನ ನಡಿಬೇಕು ಅಂದ್ರೆ. ಆದ್ರೆ ಮನಸ್ಸು ಮಾತ್ರ ಯಾವಾಗ್ಲೂ ಭಗವಂತನಲ್ಲಿ ಒಂದಾಗಿರ್ಬೇಕು. ಇದು ಮೌನದ ನಿಜವಾದ ಅರ್ಥ. ಇದಕ್ಕೊಂದು ಕತೆ ಹೇಳ್ತಾರೆ. ಸದಾಶಿವ ಬ್ರಹ್ಮೇಂದ್ರ ಅಂತ ಒಬ್ರು ಇರ್ತಾರೆ. ಅವರು ಅವ್ರ ಗುರುಗಳ ಹತ್ರ ಹೋಗಿ ಎಲ್ಲ ಪಾಠ, ಅವ್ರದ್ದೇನೇನು ಜ್ಞಾನ ಎಲ್ಲ ಪಡ್ಕೋತಾರೆ. ತುಂಬಾ ಬುದ್ಧಿವಂತರವರು. ಅವ್ರನ್ನ ಸದಾಶಿವ ಬ್ರಹ್ಮೇಂದ್ರನ ಅವ್ರ ಗುರುಗಳು ಮೈಸೂರು ಮಹಾರಾಜರ ಹತ್ರ ಕಳಿಸ್ತಾರೆ. ಹೋಗಿ ಅಲ್ಲೊಂದ್ ಸ್ವಲ್ಪ ದಿನ ಇದ್ ಬಾಪ. ಅವ್ರು ಹೋಗ್ತಾರೆ. ಇವ್ರು ಮಹಾ ಬುದ್ಧಿವಂತರಲ್ವಾ, ಇವ್ರದ್ದು ಬುದ್ಧಿವಂತಿಕೆ ನೋಡ್ಬಿಟ್ಟು ಮೈಸೂರು ಮಹಾರಾಜರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅವ್ರು ಏನೇ ಅನುಮಾನ ಬಂದ್ರು, ಏನೇ ಪರಿಹಾರ ಮಾಡ್ಕೋಬೇಕಿದ್ರು ಇವ್ರ ಹತ್ರನೇ ಕೇಳ್ತಿರ್ತಾರೆ. ಇವ್ರ ಹತ್ರ ಕೇಳ್ತಾ ಇರ್ತಾರಲ್ಲ, ಬೇರೆ ಎಲ್ಲ ಬೇಕಾದಷ್ಟು ಜನ ಪಂಡಿತರು ಎಲ್ಲಾರು ಇರ್ತಾರೆ. ಅವ್ರಿಗೆಲ್ಲ ಬೇಜಾರಾಗ್ಬಿಡುತ್ತೆ. ಇದೇನಪ್ಪ, ಏನು ನಾವು ಯಾರಾದ್ರೂ ಏನಾದ್ರೂ ಒಂದು ಪ್ರಶ್ನೆ ತಂದ್ರು ಮಹಾರಾಜರು ಸದಾಶಿವ ಬ್ರಹ್ಮೇಂದ್ರನೇ ಕೇಳ್ಬಿಡ್ತಾರೆ. ನಮ್ಮನ್ನ ಏನು ಅಪ್ರೋಚೇ ಮಾಡಲ್ಲ, ನಮ್ಗೇನು ಅವಕಾಶನೇ ಸಿಗ್ತಿಲ್ಲ. ಮುಂಚೆ ಎಲ್ಲ ಅವ್ರ ಉತ್ತರ ಕೊಡ್ತಿರ್ತಾರೆ. ಅವಾಗ ಮಹಾರಾಜರು ಸಂತೋಷ ಪಟ್ಟು ಅವ್ರಿಗೆಲ್ಲ ಉಡುಗೊರೆ ಕೊಡ್ತಾ ಇರ್ತಾರೆ. ಇವಾಗ ನೋಡಿದ್ರೆ ಒಂದು ಉಡುಗೊರೆನೇ ಸಿಗ್ತಾ ಇಲ್ಲ. ಎಲ್ಲ ಈ ಸದಾಶಿವ ಬ್ರಹ್ಮೇಂದ್ರನಿಂದ ನಮ್ಗೆ ಉಡುಗೊರೆ ಬರೋದೆಲ್ಲ ಹಾಳಾಯ್ತು ಅಂತ ಅವ್ರಿಗೆಲ್ಲ ತುಂಬಾ ಕೋಪ ಬರುತ್ತೆ ಇವ್ರ ಮೇಲೆ. ಅವರೆಲ್ಲ ಒಂದು ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ಅವ್ರ ಗುರುಗಳ ಹತ್ರ ಹೇಳ್ತಾರೆ, ಗುರುಗಳೇ, ನಿಮ್ಮ ಶಿಷ್ಯರಿಂದ ನಮಗ್ ತುಂಬಾ ತೊಂದರೆ ಆಗ್ಬಿಟ್ಟಿದೆ, ನಮಗ್ ಬರೋ ಉಡುಗೊರೆ ಎಲ್ಲ ಹಾಳಾಗಿದೆ, ತುಂಬಾ ಎಲ್ಲದಕ್ಕೂ ಅವರೇ ಮಾತಾಡ್ತಾರೆ, ಅವರೇ ಉತ್ತರ ಕೊಡ್ತಾರೆ. ಹೌದಾ, ಸರಿ, ನಾನು ಹೇಳ್ತೀನಿ ಬಿಡಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಕರೆಸ್ತಾರೆ ಗುರುಗಳು ಇವ್ರನ್ನ. ಅವ್ರು ಬಂದು ನಮಸ್ಕಾರ ಮಾಡಿ ನಿಂತ್ಕೋತಾರೆ. ಏನಪ್ಪಾ ತುಂಬಾ ಮಾತಾಡ್ತಿದ್ದೀಯಂತೆ, ಸ್ವಲ್ಪ ಮೌನವಾಗಿರು ಅಂತ ಹೇಳ್ಬಿಡ್ತಾರೆ. ಅಷ್ಟ್ ಹೇಳಿದ್ದೆ ಅವರು ವಾಪಸ್ಸು ಒಂದು ಮಾತಾಡ, ಪೂರ್ತಿ ಮೌನವಾಗ್ಬಿಡ್ತಾರೆ. ಮೌನವಾದ ಮೇಲೆ ಅವ್ರಿಗನ್ಸುತ್ತೆ, ನಾನು ಹೊರಗಡೆ ಮೌನವಾಗಿದ್ದೀನಿ, ಆದ್ರೆ ನನ್ನ ಮನಸ್ಸು ಮಾತಾಡ್ತಾನೆ ಇದೆಯಲ್ಲ, ಓ ಅದನ್ನ ಮೌನ ಮಾಡ್ಬೇಕು, ನಮ್ಮ ಗುರುಗಳು ಹೇಳಿದ್ದು ಅದನ್ನ ಮೌನ ಮಾಡುವಂತ ಅಂತ. ಆಗ್ಲಿಂದ ಅವ್ರು ಏನು ಮಾತಾಡಲ್ಲ, ಸದಾ ಅವರು ಭಗವಂತನ ಧ್ಯಾನದಲ್ಲಿ ಮುಳುಗಿ ಹೋಗ್ತಾರೆ. ಒಳ್ಳೆಯ ಜ್ಞಾನಿ ಆಗ್ತಾರೆ ಮುಂದೆ. ಹೀಗೆ ಮೌನ ಅಂದ್ರೆ ನಮ್ಮ ಮನಸ್ಸಲ್ಲಿ ಮೌನ, ಬೇರೆ ಯೋಚನೆಗಳು, ಗಲಾಟೆಗಳು ಎಲ್ಲ ಕಡಿಮೆ ಆಗಬೇಕು ಮನಸ್ಸಲ್ಲಿ. ಹಾಗೆ ನಮ್ಮ ಮನಸ್ಸು ಯಾವಾಗ್ಲೂ ಭಗವಂತನಲ್ಲಿ ಇರೋದು, ನೆಲೆ ನಿಲ್ಲೋದಕ್ಕೆ ಮೌನ ಅಂತ ಹೇಳ್ತಾರೆ. ಮುಂದಿನ ಟಾಕು ಯಾವ್ದು ಹೇಳಿ? 34 ಆನಂದ. ಆನಂದ. ಆನಂದ ಅಂದ್ರೆ ಏನಪ್ಪಾ? ನಿಮ್ಗೆಲ್ಲ ಗೊತ್ತಲ್ವಾ ಆನಂದ ಅಂದ್ರೆ? ಅನಂತ ಅನ್ನೋ ಶಬ್ದನ ಆನಂದ ಅಂತ. ನಮ್ಗೆಲ್ರಿಗೂ ಆನಂದದ ಅನುಭವ ಅಂತೂ ಆಗಿರುತ್ತೆ ಅಲ್ವಾ? ಅವಾಗ ಇವಾಗ ಒಂಚೂರು ಪಾರು ಆಗಿರುತ್ತೆ. ಪೂರ್ತಿ ಅನಂತವಾದ ಆನಂದ ನಮಗ್ ಗೊತ್ತಿಲ್ಲ. ಏನೋ ಒಂದು ಸ್ವೀಟ್ ತಿಂತೀವಿ, ಆನಂದ, ಖುಷಿ ಆಗುತ್ತೆ. ಯಾವುದೋ ಒಂದು ಒಳ್ಳೆ ಸಿನಿಮಾಕ್ಕೆ ಹೋಗ್ತೀವಿ, ಖುಷಿ ಆಗುತ್ತೆ. ಮಕ್ಕಳದೆಲ್ಲ ಆಟ ನೋಡ್ತಿರ್ತೀವಿ, ಖುಷಿ ಆಗುತ್ತೆ. ಹೀಗೆ ಈ ಖುಷಿ ಅದು ಸ್ವಲ್ಪ ಇರುತ್ತೆ, ಸ್ವಲ್ಪ ಹೊತ್ತು ಹೋಗ್ಬಿಡುತ್ತೆ. ಆದ್ರೆ ಆನಂದ ಅಂದ್ರೆ ಅನಂತವಾದ ಆನಂದ. ಈಗ ನಮ್ಗೆ ಹೊರಗಡೆ ವಸ್ತುಗಳಿಂದಾನೇ ಆನಂದ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದೀವಿ. ಆದ್ರೆ ಹೊರಗಡೆ ವಸ್ತುಗಳಿಂದ ಅದು ಸಿಗಲ್ಲ. ನಮ್ಮೊಳಗೆ ಇರೋ ಆನಂದ ಅದು ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಹೊರಗಡೆ ವಸ್ತುನ ನಾವು ಅನುಭವಿಸಿದಾಗ ನಮ್ಮ ಒಳಗಡೆ ಇರೋ ಆನಂದ ಹೊರಮುಖವಾಗಿ ತೋರ್ಪಡುತ್ತೆ. ಅದರಿಂದ ನಮ್ಗೆ ಆನಂದದ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಆನಂದ ಸ್ವರೂಪಿ, ನಾನು ಸತ್ ಚಿತ್ ಆನಂದ ಸ್ವರೂಪಿ, ಅದರಿಂದ ನನ್ನಲ್ಲೇ ಆನಂದ ಇದೆ. ಈಗ ಯಾವುದೋ ಒಂದು ಸ್ವೀಟ್ ಬಾಯಿಗೆ ಹಾಕೋತೀರ, ಬಾಯಿಗೆ ಹಾಕೊಂಡ ತಕ್ಷಣ ಫಸ್ಟ್ ಏನಾಗುತ್ತೆ? ನಮ್ಮ ಮನಸ್ಸು
ಶಾಂತ ಆಗ್ಬಿಡುತ್ತೆ. ಈ ಮನಸ್ಸು ಶಾಂತವಾದ್ರೇನೆ ಅಲ್ಲಿ ಆನಂದದ ಅನುಭವ ಆಗಕ್ ಸಾಧ್ಯ. ಇಲ್ದಿರೆ ಮನಸ್ಸು ಕುದಿತಾ ಇದ್ರೆ ಆನಂದ ಎಲ್ಲಿಂದ ಬರಕ್ ಸಾಧ್ಯ? ಮನಸ್ಸು ಫಸ್ಟ್ ಶಾಂತ ಆಗುತ್ತೆ. ನಾಲ್ಗೆಗೆ ರುಚಿ ಹೋದ ತಕ್ಷಣ ಮನಸ್ಸು ಆಹಾ ಅಂತ ಒಂದು ಕ್ಷಣ ಅದನ್ನ ಅನುಭವಿಸುತ್ತಲ್ಲ, ಆಗದು ಮನಸ್ಸು ಶಾಂತ ಆಗ್ಬಿಟ್ಟಾಗ ಒಳಗಿನ ನಮ್ಮ ಒಳಗಡೆ ಇರೋ ಆನಂದ ಅದು ಹೊರಗಡೆ ಬರಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಾನು ಆನಂದ ಸ್ವರೂಪಿ ಅಂತ ಗೊತ್ತಾಗೋದು ಹೇಗೆ? ನಾನು ಯಾರು? ನಾನು ಸಚ್ಚಿತ್ ಆನಂದ ಸ್ವರೂಪಿ ಅಂತ ತಿಳ್ಕೊಂಡಾಗ ನಮಗೆ ನಮ್ಮಲ್ಲಿರೋ ಆನಂದನ ನಾವು ಗುರ್ಸೋಕೆ ಆಗುತ್ತೆ. ಇಲ್ಲದೆ ಹೋದ್ರೆ ನಾವು ಬರೀ ಹೊರಗಡೆ ಪ್ರಪಂಚದಲ್ಲಿರೋ ಆನಂದದ ಹಿಂದೆನೆ ಹೋಗಿ 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 ಯಾವತ್ತೂ ಅದು ನಮಗೆ ಪೂರ್ತಿಯಾದ ಆನಂದ ಸಿಗೋಕ್ ಸಾಧ್ಯ ಇಲ್ಲ. ಕ್ಷಣಿಕ, ಒಂದು ಕ್ಷಣ ಇರುತ್ತೆ, ಇನ್ನೊಂದು ಕ್ಷಣ ಹೋಗ್ಬಿಡುತ್ತೆ. ಹಾಗಾಗ್ಬಿಟ್ಟು ನಾವು ನಮ್ಮ ನಿಜ ಸ್ವರೂಪವನ್ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಆಗ ನಮಗೆ ಆನಂದ ಶಾಶ್ವತವಾಗಿ ಇರುತ್ತೆ. ಅಂದ್ರೆ ನಾನೇ ಆನಂದ ಸ್ವರೂಪಿ ಆದ್ಮೇಲೆ ನನಗೆ ಬೇರೆ ಕಡೆಯಿಂದ ಯಾವ ಆನಂದನೂ ಹೊರಗಡೆಯಿಂದ ಬರುವಂತ ಅವಶ್ಯಕತೆ ಇರೋಲ್ಲ. ಇಷ್ಟು ಆನಂದದ ಬಗ್ಗೆ. ಮ್ಯಾಮ್, ಈಗ ಮೌನ ಅಂತ ಹೇಳಿದ್ರಲ್ವಾ, ಕೆಲವರು ಲಿಟ್ರಲಿ ಮೌನವಾಗೇ ಇರ್ತಾರೆ, ತುಂಬಾ ಮಾತಾಡೋದು ಎಲ್ಲ ಇಲ್ದೇನೆ ತುಂಬಾ ಮೌನವಾಗೇ ಇರ್ತಾರೆ. ಹೌದು, ಅವ್ರ ಒಳಗಿಂದಾನು ಮೌನವಾಗೇ ಇರ್ತಾರ? ಗೊತ್ತಿಲ್ಲಪ್ಪ, ಅವ್ರಿಗೆ ಗೊತ್ತಿರುತ್ತದೆ. ಈಗ ಬೇರೆಯವ್ರ ಮನಸ್ಸು ನಮಗ್ ಗೊತ್ತಾಗಲ್ಲ ಅಲ್ವಾ? ಅಂದ್ರೆ ಮೇಲ್ಗಡೆ ಮೌನವಾಗಿರೋದು ಮಾಡೋದು ತುಂಬಾನೇ ಕಷ್ಟ. ಅದು ಒಂದ್ ಸಾಧನೆನೆ. ಯಾಕೆಂದ್ರೆ ನಮಗದ್ ಸಾಧ್ಯನೇ ಇಲ್ಲ. ಅದನ್ನ ಅವ್ರು ಹೌದು. ಸಾಧಿಸಿದ್ದಾರೆ. ಅಥವಾ ಅವ್ರ ಸ್ವಭಾವನೇ ಹಾಗಿರುತ್ತೆ. ಕೆಲವ್ರ ಸ್ವಭಾವನೇ ಜಾಸ್ತಿ ಮಾತಾಡಲ್ಲ, ಹಾಗಿರುತ್ತೆ. ಆದ್ರೆ ಮನಸ್ಸಿನ ಒಳಗಡೆ ಹೆಚ್ಚಿಗೆ ಮಾತಾಡಲ್ಲ, ಎಷ್ಟ್ ಬೇಕೋ ಅಷ್ಟ್ ಮಾತ್ರ ಅಷ್ಟೇ ಮಾತಾಡ್ಕೊಂಡು ಮಾತಾಡ್ತಾರೆ. ಅವಾಗ ಅವರು ಆತ್ಮೀಯವಾಗಿ ಸ್ವಲ್ಪ ಮುಂದಕ್ಕೆ ಇರ್ತಾರ ಅಂತ. ಹೌದು. ಅಂದ್ರೆ ಅವರು ಇನ್ನೂ ಕೆಲವ್ರು ಏನ್ ಮಾಡ್ತಾರೆ, ಯೋಚನೆ ಮಾಡಿ ಮಾತಾಡ್ತಾರೆ. ಅಂದ್ರೆ ಇನ್ನೊಬ್ರಿಗೆ ಹರ್ಟ್ ಆಗೋ ತರ ಮಾತಾಡಲ್ಲ. ಇವಾಗ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ನೀವೇನೋ ಒಂದ್ ಹೇಳಿದ ತಕ್ಷಣ ನಾನು ಇನ್ನೇನೋ ಒಂದು ರಿಯಾಕ್ಟ್ ಮಾಡ್ಬಿಡ್ತೀನಿ. ಅದು ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಸಡನ್ ಆಗಿ ನಾವು ಯೋಚನೆ ಮಾಡದೆ ಮಾತಾಡೋದ್ರಿಂದ ಅದರಲ್ಲಿ ಹರ್ಟ್ ಆಗುವಂತ ಸಂದರ್ಭ ಇರುತ್ತೆ. ನಿಮ್ಗೇನೋ ನಾನು ಹಾರ್ಶ್ ಆಗಿ ಹೇಳ್ಬಿಡ್ಬೋದು. ಆದ್ರೆ ಕೆಲವರು ಯೋಚನೆ ಮಾಡಿ ಏನ್ ಉತ್ತರ ಕೊಡ್ಬೇಕು, ಇದು ಉತ್ತರ ಕೊಟ್ರೆ ಸರಿ ಹೋಗುತ್ತಾ ತಪ್ಪಾ, ಕರೆಕ್ಟಾಗಿ ಯೋಚನೆ ಮಾಡಿ ತೂಕ ಮಾಡಿ ಮಾತಾಡ್ತಾರೆ. ಅದು ಒಂದ್ ರೀತಿಲಿ ಒಳ್ಳೇದು. ಅಂದ್ರೆ ಈ ತರದ ಅಭ್ಯಾಸಗಳೆಲ್ಲ ಮಾಡ್ತಾ 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 ನಮಗೆ ಮೌನವಾಗಿರೋದು ಅಭ್ಯಾಸ ಆಗುತ್ತೆ. ಮುಂಚೆ ನಮ್ಮಮ್ಮ ಒಂದು ವ್ರತ ಮಾಡ್ತಾ ಇದ್ರು, ಮೌನ ಗೌರಿ ವ್ರತ ಅಂತ. ಆ ಮೌನ ಗೌರಿ ವ್ರತ ಮಾಘ ಮಾಸದಲ್ಲಿ ಬರ್ತಾ ಇತ್ತು. ಅವಾಗ ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡೋ ತನಕ ಅವ್ರು ಏನು ಮಾತಾಡ್ತಿರ್ತಾರೆ. ಊಟ ಮಾಡೋವಾಗ್ಲೂ ಮಾತಾಡ್ತಿರ್ಲಿಲ್ಲ. ಆದ್ಮೇಲೆ ಅವರು ಮಾತಾಡ್ತಾ ಇದ್ರು. ಅಷ್ಟೊತ್ತು ಮೌನವಾಗಿರ್ಬೇಕು ಅಂತ ಒಂದು ಪೂಜೆ, ಅಂದ್ರೆ ಏನೋ ಒಂದು ನೇಮ. ಅದಕ್ಕೋಸ್ಕರ ಅವರು ಮೌನವಾಗಿರ್ತಿದ್ರು. ಹೀಗೆ ಕೆಲವು ಸಾಧನೆಗಳಿಂದ ಮಾಡ್ತಾರೆ. ಆದ್ರೆ ಮನಸ್ಸನ್ನ ಮೌನ ಮಾಡಬೇಕು. ಮನಸ್ಸಂತೂ ಒಂದು ಕ್ಷಣ ಒಂದ್ ಕಡೆ ನಿಲ್ಲಲ್ಲ. ಅದು ಎಲ್ಲದಕ್ಕಿಂತ ಫಾಸ್ಟ್ ಮನಸ್ಸು. ವಾಯುವೇಗ, ವಾಯುಗಿಂತ ಫಾಸ್ಟು ಅಂತ ಹೇಳ್ತಾರೆ. ಮನೋವೇಗ ಅಂತ ಹೇಳ್ತಾರೆ. ಅದು ಎಲ್ಲದಕ್ಕಿಂತ ವೇಗ. ನಾವು ಒಂದು ಕ್ಷಣದಲ್ಲಿ ಬೇಕಾದ್ರೆ ಅಮೆರಿಕದಲ್ಲಿ ಇರ್ತೀವಿ, ನಮ್ಮ ಮನಸ್ಸು ಅಲ್ಲಿ ಹೊರಟೋಗಿರುತ್ತೆ. ನಾವು ಅಮೆರಿಕಕ್ಕೆ ಹೋಗೋಕೆ ಎಷ್ಟು ಡೇಸ್ ಬೇಕು. ಆದ್ರೆ ಏರೋಪ್ಲೇನ್ ಅಲ್ಲಿ ಹೋದ್ರೂ ಎಷ್ಟೊಂದ್ ದಿನ ಬೇಕು. ಇವಾಗ್ಲೇ ನಮ್ಮ ಮನಸ್ಸು ಬೇಕಾದ್ರೆ ಅಲ್ಲಿ ಹೊರಟೋಗಿರುತ್ತೆ. ಅಷ್ಟು ಫಾಸ್ಟ್ ಅದು ಮನೋವೇಗ ಅಂತಾರೆ. ಅದನ್ನ ನಾವು ಒಂದ್ ಕಡೆ ನಿಲ್ಸೋದಕ್ಕೆ ತುಂಬಾ ಕಷ್ಟ. ಅದನ್ನ ಒಂದು ಸಾಧನೆ. ಅಂದ್ರೆ ಅದನ್ನ ಕರೆಕ್ಟಾಗಿ ಒಂದ್ ಕಡೆ ಅಂದ್ರೆ ಎಲ್ಲಿ ನಿಲ್ಸ್ಬೇಕು? ಅದಕ್ಕೆ ಧ್ಯಾನ, ಯೋಗ ಇದೆಲ್ಲ ಮಾಡ್ತಾ 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 ನಮಗೆ ಅದು ಅಭ್ಯಾಸ. ಆಮೇಲೆ ಮೊದಲು ಪ್ರಾಕ್ಟೀಸು, ಒಳ್ಳೆ ಯೋಚನೆಗಳು ಮಾಡೋದನ್ನ ಕಲಿಬೇಕು. ಒಳ್ಳೆ ಯೋಚನೆಗಳು ಅಂದ್ರೆ ಬೇರೆಯವ್ರ ಬಗ್ಗೆ ಒಳ್ಳೆ ಭಾವನೆ, ಒಳ್ಳೆ ಯೋಚನೆಗಳು ಇರಬೇಕು. ಆಮೇಲೆ ಅದು ಮೌನವಾಗಿರೋದಕ್ಕೆ ಪ್ರಯತ್ನನೂ ಪಡಬೇಕು. ಆವಾಗ ಅದು ಒಳ್ಳೆ ಭಾವನೆಗಳು ಮನಸ್ಸಲ್ಲಿ ಇರುತ್ತೆ. ಆಮೇಲೆ ಮೌನವಾಗುತ್ತೆ, ಬೇರೆ ಏನು ಯೋಚನೆ ಮಾಡಲ್ಲ. ಇನ್ನೇನಾದ್ರು ಹಾ ಏನಿಲ್ಲ, ಇಲ್ಲಿ ಕ್ಲೋಸ್ ಮಾಡೋಣ, ಪ್ರೇಯರ್ ಮಾಡೋಣ. असतो मा सद्गमय
ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಇದು ಇವತ್ತು ಹೇಳ್ಕೊಟ್ಟಿದ್ದು ಇದನ್ನ ಪ್ರಾಕ್ಟೀಸ್ ಮಾಡಿ. ಹ್ಞೂ ಮೇಡಮ್. ಮೆಡಿಟೇಷನ್. ಅದು ಆಕ್ಚುಲಿ ಅರ್ಥ ಆಗಿದೆ, ಬಟ್ ಅದು